ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಉಂಟಲ್ಲ ಮನೇಲಿ ಯೂಶ್ವಲಿ ಇಂಡಿಯನ್ ಫುಡೇ ಮಾಡೋದಾಯ್ತಾ. ಬಟ್ ಕೆಲವೊಂದು ಸಲ ಬೋರ್ ಆಗ್ತದಲ್ಲ ಯಾವಾಗಲೂ ಇಂಡಿಯನ್ ಫುಡೇ ತಿಂದು. ಹಾಗಾಗಿ ಒಂದೊಂದು ಸಲ ನಾನು ಬೇರೆ ಎಂತಾದರೂ ಟ್ರೈ ಮಾಡ್ತೇನೆ, ಜಾಪನೀಸಾ, ಚೈನೀಸಾ ಅಥವಾ ಇಟಾಲಿಯನ್ನ. ಇವತ್ತು ನಾವು ಸ್ಪೆಷಲ್ ಆಗಿ ರಿಸೋಟೊ ಮತ್ತು ಗ್ರಿಲ್ ಸ್ಯಾಲ್ಮನ್ ಮಾಡುವ ಆಯಿತಾ, ಬನ್ನಿ. ರಿಸೋಟೊ ಮಾಡ್ಲಿಕ್ಕೆ ಉಂಟಲ್ಲ, ಅದು ಸ್ಪೆಷಲ್ ಆಗಿ ರಿಸೋಟೊ ರೈಸ್ ಅಂತಲೇ ಸಿಗ್ತದೆ ಆಯಿತಾ ಸೂಪರ್ ಮಾರ್ಕೆಟಲ್ಲಿ. ಅದಕ್ಕೆ ಆರ್ಬೋರಿಯಾ ರೈಸ್ ಅಂತ ಕೂಡ ಹೇಳ್ತಾರೆ. ಇದು ಜಾಸ್ತಿ ಇದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರ್ತದೆ, ಹಾಗಾಗಿ ಸ್ವಲ್ಪ ನಮಗೆ ಕ್ರೀಮಿಯಾಗಿ ಬರ್ತದೆ ರಿಸೋಟೊ. ಫಸ್ಟ್ ಉಂಟಲ್ಲ ಇದು ಮಾಡಲಿಕ್ಕೆ ನಾನು ಒಂದು ಶಾಲೆಟ್ ಆನಿಯನ್ ತಗೊಂಡಿದ್ದೇನೆ, ಮತ್ತು ಒಂದು 2 ಕ್ಲೋವ್ಸ್ ಗಾರ್ಲಿಕ್ ತಗೊಂಡಿದ್ದೇನೆ. ಇದನ್ನು ಈಗ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕಾಯ್ತಾ. ಅದಕ್ಕೆ ಈಗ ಸ್ವಲ್ಪ ಬಟರ್ ಹಾಕುವ ಆಯ್ತಾ. ನಾನೀಗ ಇಲ್ಲಿ ಒಂದು 4-5 ಮಶ್ರೂಮ್ ಚಿಕ್ಕ ಚಿಕ್ಕ ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಸಹ ಹಾಕ್ಲಿಕ್ಕೆ ಉಂಟು. ನಿಮಗೆ ಮಶ್ರೂಮ್ ಬೇಡದಿದ್ದರೆ ಹಾಕಬೇಕು ಅಂತ ಏನಾಗತ್ತೆ ಇಲ್ಲ ಆಯಿತಾ. ಈಗ ಮಶ್ರೂಮ್ ಫ್ರೈ ಆಗುವಾಗ ಉಂಟಲ್ಲ, ಇದಕ್ಕೆ ವೈಟ್ ವೈನ್ ಹಾಕಬೇಕಾಯ್ತಾ. ಬಟ್ ಅದು ನಿಮಗೆ ಹಾಕೋದು ಬೇಡ ಅಂತ ಇದ್ದರೆ ನೀವು ಸ್ವಲ್ಪ ಲೆಮನ್ ಹಾಕ್ಬೋದು. ಈಗ ಆಲ್ಮೋಸ್ಟ್ ನೀರು ಬಿಟ್ಟಿದ್ದಾಯ್ತಾ. ಇದಕ್ಕೆ ನಾವೀಗ ವಾಶ್ ಮಾಡಿದ್ದು ರೈಸ್ ಹಾಕುವ. ಇದುಂಟಲ್ಲ ರೈಸ್ ಕುಕ್ ಆಗುವಾಗ ನಾವು ಸ್ವಲ್ಪ ವೆಜಿಟೇಬಲ್ ಸ್ಟಾಕ್ ಸೊಲ್ಯೂಷನ್ ಹಾಕಬೇಕಾಯ್ತಾ. ಇಲ್ಲಿ ವೆಜಿಟೇಬಲ್ ಸ್ಟಾಕ್ ಸೊಲ್ಯೂಷನ್ ಆಲ್ರೆಡಿ ಮಾಡಿಟ್ಟಿದ್ದೇನೆ. ನನ್ನ ಹತ್ರ ಈ ಥರದ್ದು ವೆಜಿಟೇಬಲ್ ಕ್ಯೂಬ್ ಸ್ಟಾಕ್ ಇದು ಕ್ಯೂಬ್ ಉಂಟಾಯ್ತಾ. ಇದನ್ನು ನಾನು 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಲಿಕ್ಕೆ ರೆಡಿ ಮಾಡಿದ್ದು. ಬಟ್ ನೀವು ಬೇಕಿದ್ದರೆ ನಿಮ್ಮ ಹತ್ರ ಫ್ರೆಶ್ ವೆಜಿಟೇಬಲ್ಸ್ ಇದ್ದರೆ ಕೂಡ ನೀವು ಅದನ್ನು ಬಾಯ್ಲ್ ಮಾಡಿ ಅದರದ್ದು ರಸ ತೆಗೆದು ಅದನ್ನು ಸ್ಟಾಕ್ ಸೊಲ್ಯೂಷನ್ ಥರ ಯೂಸ್ ಮಾಡ್ಬೋದು. ಇದು ಈಗ ಅದರಷ್ಟಕ್ಕೆ ಬಾಯ್ಲ್ ಆಗಲಿಕ್ಕೆ ಬಿಡುವಾಯಿತು. ಒಂದು 15-20 ಮಿನಿಟ್ಸ್ ಬೇಕು ಅದು ಸರಿ ಬಾಯ್ಲ್ ಆಗಿ ರೆಡಿ ಆಗಲಿಕ್ಕೆ. ಅದಕ್ಕೆ ಉಂಟಲ್ವಾ ನಾವು ಫ್ರೆಶ್ ಹರ್ಬ್ಸ್ ಹಾಕಿದರೆ ತುಂಬ ಟೇಸ್ಟಿ ಆಗ್ತದೆ ಆಯಿತಾ. ನಮ್ಮದು ಗಾರ್ಡನಲ್ಲಿ ತೈಮ್ ಮತ್ತು ರೋಸ್ಮೇರಿ ಉಂಟು, ಅದನ್ನು ಹೋಗಿ ಪ್ಲಕ್ ಮಾಡಿಕೊಂಡು ಫ್ರೆಶ್ ಆಗಿ ಹಾಕುವ. ಇದು ನೋಡಿ ಇಲ್ಲಿ ಸ್ವಲ್ಪ ತೈಮ್ ಉಂಟಾಯ್ತಾ, ಇದನ್ನು ಪ್ಲಗ್ ಮಾಡ್ತೇನೆ. ಇದೊಂದು ಸ್ವಲ್ಪ ಬೀಟ್ರೂಟ್ ಇದು ಹಾಕಿದ್ದೆ ನಾನು ಸೀಡದು ನೋಡಿ. ಸ್ವಲ್ಪ ಬೀಟ್ರೂಟ್ ಒಂದು ಸಲ ಹಾರ್ವೆಸ್ಟ್ ಮಾಡಿ ಆಗಿದೆ, ಇನ್ನೊಂದು ರೆಡಿ ಆಗ್ತಾ ಉಂಟು, ಇನ್ನೊಂದು ಸಲ ಹಾರ್ವೆಸ್ಟ್ ಮಾಡಲಿಕ್ಕೆ. ಒಂದು ಸ್ವಲ್ಪ ರೋಸ್ಮೇರಿ ಉಂಟು, ಅದನ್ನು ತಗೊಳ್ತೇನೆ ನಾನು ಫಿಶ್ ಗ್ರಿಲ್ ಮಾಡಲಿಕ್ಕೆ. ನಿಮ್ಮ ಹತ್ರ ಫ್ರೆಶ್ ತೈಮ್ ಇಲ್ಲದಿದ್ದರೆ ನೀವು ಡ್ರೈಡ್ ತೈಮ್ ಸಹ ಹಾಕ್ಬೋದು. ಇದೀಗ ರೈಸ್ ಕುಕ್ ಆಗುವಾಗ ನಾವು ಫಿಶ್ ಕೂಡ ಮ್ಯಾರಿನೇಟ್ ಮಾಡಿ ಇಡುವ. ಇದು ಸ್ಯಾಲ್ಮನ್ ಫಿಶ್ ಆಯಿತಾ. ಇದನ್ನು ನಾವು ಇಂಡಿಯನ್ ಸ್ಟೈಲಲ್ಲಿ ಮಾಡಿದರೆ ಫಿಶ್ ಫ್ರೈ ಅಷ್ಟು ಟೇಸ್ಟಿ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಪೆಪ್ಪರ್ ಮತ್ತು ಹರ್ಬ್ಸ್ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದರೆ, ಗ್ರಿಲ್ ಮಾಡಿದರೆ ಒಳ್ಳೆಯದಾಗ್ತದೆ ಆಯಿತಾ. ಇದಕ್ಕೆ ನಾನು ಫಸ್ಟಿಗೆ ಸಾಲ್ಟ್ ಹಾಕ್ತೇನೆ ಆಯಿತಾ. ಇದು ಚಾಪ್ ಮಾಡಿದ್ದು ರೋಸ್ಮೇರಿ ಸ್ವಲ್ಪ ಉಂಟಲ್ಲ ಅದನ್ನು ಸಹ ಹಾಕುವ. ಇದು ಆನಿಯನ್ ಪೌಡರ್ ಹಾಕ್ತಾ ಇದ್ದೇನೆ, ಸ್ವಲ್ಪ ಗಾರ್ಲಿಕ್ ಪೌಡರ್, ಇದು ಸ್ವಲ್ಪ ವಿನೇಗರ್ ಆಯಿತಾ. ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಫಸ್ಟಿಗೆ ಬಟರ್ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕಾಯ್ತಾ. ಇದೀಗ ಆಲ್ಮೋಸ್ಟ್ ರೆಡಿ ಆಯಿತು. ಲಾಸ್ಟಿಗೆ ಉಂಟಲ್ಲ ಪಾರ್ಮಿಜಾನ್ ಚೀಸ್ ಹಾಕಬೇಕಾಯ್ತು, ಆಗ ಸ್ವಲ್ಪ ಹೊತ್ತು ಕ್ರೀಮಿಯಾಗಿ ಟೆಕ್ಸ್ಚರ್ ಸಿಗ್ತದೆ. ಇದು ರೈಸ್ ಕೂಡ ಚಂದ ಕುಕ್ ಆಯ್ತಾಯ್ತಾ. ಇದು ಈಗ ರೆಡಿ ಆಗಿದೆ.
ಇನ್ನು ನಾವು ಫಿಶ್ ಬೇಕ್ ಮಾಡಲಿಕ್ಕೆ ಇಡುವ. ಇದನ್ನೀಗ ಏರ್ ಫ್ರೈರಲ್ಲಿ ಹಾಕುವ ಆಯಿತಾ. ಈಗ ರೆಡಿ ಆಗಿದೆ ಆಯಿತಾ, ಒಳ್ಳೆ ಫ್ರೈ ಆಗಿದೆ. ನಮ್ಮ ಗಾರ್ಡನಲ್ಲಿ ಉಂಟಲ್ಲ ಒಂದು ಚಿಕ್ಕದು ಚೆರಿ ಟೊಮ್ಯಾಟೊ ಆಗಿದೆ, ಅದನ್ನು ತೆಗೆದು ಕಟ್ ಮಾಡಿ ಇಡುವ. ಇದೊಂದೇ ಹಣ್ಣಾದದ್ದು, ಇದು ಇಲ್ಲಿ ಇಡುವನ ಇಲ್ಲ ಚಂದ ಕಾಣೋದು, ಅಲ್ಲಿ ಬೇಡ ಇಲ್ಲಿ ಇಡುವ. ಬೇಡ, ಹೀಗೆ ಚಂದ ಕಾಣ್ತದಲ್ಲ. ಹೀಗೆ ಟೈಮ್ಸ್ ಇಡುವ. ಬನ್ನಿ ತಿನ್ನುವ ಆಯ್ತಾ. ರಿಸಾರ್ಟು ತುಂಬ ಚೆಂದ ಇತ್ತಾಯ್ತಾ, ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ಈವನ್ ಸಾಲ್ಮನ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಇವತ್ತಿದು ವೆದರ್ ಸಹ ತುಂಬ ಚೆಂದ ಇತ್ತು. ಸೊ ಹಾಗಾಗಿ ನಾನು ಹೊರಗೇನೆ ಕೂತ್ಕೊಂಡು ಊಟ ಮಾಡಿದ್ದು. ಈಗ ಟೈಮ್ ಕೂಡ ಆಲ್ರೆಡಿ 3 o'clock ಆಯಿತು. ಇನ್ನೊಂದು 30 minutes ಬಿಟ್ಟು ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗಬೇಕಾಯ್ತಾ ಡೇ ಕೇರಿಗೆ. ಸೊ ನಾನು ಇನ್ನೊಂದು ಸಲ ಸಿಗ್ತೇನೆ ನಿಮಗೆ. ಓಕೆ, ಬಾಯ್.